ಕಳುತ್ತೆ, ಅದಕ್ಕೊಂದು ಹೆರಿಗೆ ಆಸ್ಪತ್ರೆ ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ರಿ. ಅದನ್ನ ಕೂಡಲೇ ಒಂದು ಪ್ರಪೋಸಲ್ ರೆಡಿ ಮಾಡಿಸಿ ಅದೊಂದು ಹೆರಿಗೆ ಆಸ್ಪತ್ರೆ ತಡೆ ಸರ್ಕಾರದ ಗಮನವನ್ನು ಈ ಅಧಿವೇಶನದಲ್ಲಿ ಸೆಳೆತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ದಿವಂಗತ ದೇವರಾಜ ಅರಸು ಅವರ ಭವನ ಇವತ್ತಿನ್ನೂ ಸುಮಾರು 2 ಕೋಟಿಯಷ್ಟು ಅನುದಾನ ಬೇಕು. ನಾನು ಕಳೆದ ವಾರ ಶಿವರಾಜ್ ತಂಗಡಿಗೆ ಅವ್ರನ್ನ ಭೇಟಿ ಮಾಡಿದ್ದೆ. 2 ಕೋಟಿ ಅನುದಾನ ಬೇಕು ಅಂತಲೂ ಸಹ ಕೇಳಿದೀನಿ. ಅವರ ಲೆಟರ್ ಮೇಲೆ ಬರೆದು ಆಗಿದೆ 2 ಕೋಟಿ ಅನುದಾನ ಕೊಡ್ತೀವಿ ಅಂತ. ಇದೇನೋ ಸ್ವಲ್ಪ ದಿನದಲ್ಲಿ ಅದಕ್ಕೂ ಸಹ ಅನುದಾನ ಕೊಟ್ಟು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರೆ. ಈಗೇನು 1,97,00,000 ಅನುದಾನ ಇತ್ತು, ಅದನ್ನ ಮ್ಯಾನೇಜ್ ಆಗ್ತಿದೆ. ಈ ರಸ್ತೆ 4 ಪಥದ ರಸ್ತೆ ಆಗ್ತಿದೆ. ಈಗ ಇದು ನಮ್ಮ ಅರಸು ಸ್ಟ್ಯಾಚ್ಯೂ ಇಂದ ಹಿಡಿದು ಆಳ್ಗೆರೆ ಹೊರಗಡೆ ಇನ್ನೊಂದು ಸೇತುವೆ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿಗೆ ಒಂದು ಸೇತುವೆ ಬಂದು ಇದು 4 ಪಥ ಆಗುತ್ತೆ. 4 ಪಥ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಚಾಲನೆ ಕೊಟ್ಟಿತ್ತು. ಅದು ಗುರ್ತು ಮಾಡ್ಕೊಡ್ಬೇಕಾಗಿತ್ತು. ಅವ್ರು ರಾಷ್ಟ್ರೀಯ ಹೆದ್ದಾರಿಯವರು ಗುರ್ತು ಮಾಡ್ಕೊಟ್ಟಿದ್ದಾರೆ. ಈಗ ಕಾಂಪೌಂಡ್ ಕಟ್ಟಲಿಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಬಾಬು ಜಗದೀಶ್ ಭವನ ಈಗಾಗಲೇ 35 ಲಕ್ಷ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಆದ ಹಂತದಲ್ಲಿದೆ, ಬಿಡುಗಡೆ ಆಗುತ್ತೆ. ಅದು ಸಹ ನಿರ್ವಹಣೆ ಆಗುತ್ತೆ. ಅಕ್ರಮ ಸಕ್ರಮ ಸಮಿತಿ ಇನ್ನೂ ರಚನೆ ಆಗಿಲ್ಲ. ಸಾಗುವಳಿ ಕೊಡ್ತಕ್ಕಂಥ ಸಮಿತಿ ರಚನೆ ಆಗಿಲ್ಲ. ಈಗೇನ್ ತಾವುಗಳೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಾನು ಹಲವಾರು ಬಾರಿ ಸಚಿವರನ್ನ ಭೇಟಿ ಮಾಡಿದ್ದೀನಿ. ತಾಲೂಕಿನಲ್ಲಿ ಅಕ್ರಮ ಸಕ್ರಮ ಸಮಿತಿ ಆಗಿಲ್ಲ. ಇನ್ನು ಸಾಕಷ್ಟು ಜನಕ್ಕೆ ಸಾಗುವಳಿ ಚೀಟಿ ವಿತರಣೆ ಆಗ್ಬೇಕು. ದಯಮಾಡಿ ತಾವೆಲ್ಲರೂ ಸಹ ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನ ನಾನು ಸಲ್ಲಿಸಿದ್ದೀನಿ. ಜೊತೆಗೆ ವಸತಿ ರಹಿತ ನಿಗದಿತ ಬಡ ಕುಟುಂಬಗಳಿಗೆ ನಿವೇಶನ ಇರಬೇಕು. ಬಹಳ ದೊಡ್ಡ ಇದೊಂದು ಕೂಗು. ಆಗಲೇ ನಮ್ಮ ರಾಜು ಅವರು ಮಾತನಾಡ್ಬೇಕಾದ್ರೆ ಹೇಳುದು, ವಿಶ್ವನಾಥ್ ಸಾಹೇಬರು ಕಾಲದಲ್ಲಿ ಸುಮಾರು 900 ಜನಕ್ಕೆ ಹತ್ಯೆಗಳು ಗುರುತಿಸಿದ್ರು ಅಂತ. ಅದು ಕೆಲವಾರು ರಾಜಕೀಯ ಕಾರಣಗಳಿಂದ ನಿಂತೋಯ್ತದು. ಅದೇನಕ್ಕೆ ನಿಂತೋಯ್ತು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಆ ಜಾಗ ಪಾಚಳಿ ರಸ್ತೆಯಲ್ಲಿ ಇತ್ತು. ಅಲ್ಲಿ ಸುಮಾರು 10 ಎಕರೆ ಜಾಗದಲ್ಲಿ 1,000 ಮನೆ ಕಟ್ಟಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ವಿಶ್ವನಾಥ್ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಮಾಡಿ ಒಂದು ಪ್ರಪೋಸಲ್ ಸಹ ಹೋಗಿತ್ತು. ಆ ಪ್ರಪೋಸಲ್ ವಾಪಸ್ ಬಂದೋಯ್ತು. ಅದಾದ್ಮೇಲೆ ಬದಲಾವಣೆಗಳಾಯ್ತು. ಆ ಸಂದರ್ಭದಿಂದ ಮುಂದಕ್ಕೆ ಹೋಗಿಲ್ಲ. ಫೈಲದು ಮುಂದಕ್ಕೆ ಹೋಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ 2024ಕ್ಕೆ ಏನ್ ಕೇಂದ್ರ ಸರ್ಕಾರದ ಯೋಜನೆ ಇತ್ತು, ನಾನು ಮೊನ್ನೆ ತಾನೇ ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿದ್ದೆ. 1,000 ಮನೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಹ ಕೊಟ್ಟಿದ್ದಾರೆ. ಕಳೆದ 4 ವರ್ಷದಿಂದ ಪಂಚಾಯತ್ಗಳು 1 ಮನೆನೂ ಕೊಡಕ್ಕಾಗಿಲ್ಲ. ನಮ್ಮ ತಾಲೂಕಿಗೆ 1,000 ಮನೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆಗ್ಲೇ ನಮ್ಮ ಕುಮಾರಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇವತ್ತೆಲ್ಲ ಹೋರಾಟಗಾರರು ನಿಮ್ ಪರ ಇದೀವಿ, ನೀವು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಮುನ್ನ ನಾಯಕತ್ವವನ್ನ ವಹಿಸಬೇಕು, ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ನಾನು ಎಲ್ಲರೂ ಚರ್ಚೆಯನ್ನ ಮಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಸಹ ನಾನೆಲ್ಲೋ ಈ ಅನುದಾನ ತರ್ತಾ ಇದೀನಿ, ಮಾಡ್ತಾ ಇದೀನಿ, ಮನೆಗಳು ಬಂತು ಅಂದ್ರೆ ಸಾಕು ಅಲ್ಲಲ್ಲಿ ನಿಂತೋಗಿರ್ತವೆ. ಅಲ್ಲಲ್ಲಿ ಅದ್ಯಾಕೆ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಅದ್ ಹೇಳ್ತೀನಿ ಅಂತ ಚರ್ಚೆ ಬಹಿರಂಗವಾಗಿ ಮಾಡೋದ್ ಬೇಡ. ಇವತ್ತು ಸಚಿವರು ನಾನು ಯಾರೇ ಹೋದಂತ ಸಂದರ್ಭದಲ್ಲೂ ಸಹ ಸಚಿವರು ನಿಮ್ ತಾಲೂಕು ಅಭಿವೃದ್ಧಿಗೆ ಯಾಕಪ್ಪ ಇಷ್ಟೊಂದು ರಾಜಕಾರಣ ಮಾಡ್ಕೊಳ್ತೀನಿ ಅಂತಕ್ಕಂಥ ನನ್ನೇ ಪ್ರಶ್ನೆ ಮಾಡ್ತಾರೆ. ಯಾಕೆ ಇಷ್ಟೊಂದು ನಿಮ್ ತಾಲೂಕಲ್ಲಿ ಪೈಪೋಟಿ ಅಂತ. ಡಿಸಿಸಿ ಬ್ಯಾಂಕ್, ಇವತ್ತು ಡಿಸಿಸಿ ಬ್ಯಾಂಕ್ ಉದಾಹರಣೆ ನಮ್ಮ ಧರ್ಮಾಪುರದಲ್ಲಿ, ನಮ್ಮ ಚಿಲಕುಂದಲ್ಲಿ, ಬಿಳಿಕೆರೆಯಲ್ಲಿ, ನನ್ನ ಕಸ್ಬಾ ಸೊಸೈಟಿಲಿ ರಿನಿವಲ್ ಕೊಟ್ಟಿಲ್ಲ. 6 ತಿಂಗಳಾಯ್ತು. 6 ತಿಂಗಳಾಯ್ತು. ಇವತ್ತು ಕೊಡಕ್ ಸಾಧ್ಯ ಆಗಿಲ್ಲ. ಈ ರೀತಿ ವಸತಿ ರಹಿತ ಕುಟುಂಬಗಳು ನೀವೇನ್ ಕೇಳಿದ್ರಿ 2024 ತನಕ ಕೇಂದ್ರ ಸರ್ಕಾರ